ಮಹಿಳಾ ಮೀಸಲಾತಿಗೆ ತಡೆ ಒಡ್ಡಿದ ಕಾಂಗ್ರೆಸ್ ಕೋಟ್ಯಾಂತರ ಮಹಿಳೆಯರಿಗೆ ದ್ರೋಹ ಬಗೆದಿದೆ. ಮಹಿಳೆಯರ ಶಕ್ತಿ ನಿರ್ಲಕ್ಷಿಸಿದ ಕಾಂಗ್ರೆಸ್ ಅನ್ನು ದೇಶದ ಜನ ಕ್ಷಮಿಸುವುದಿಲ್ಲ. ಮುಂಬರುವ ರಾಜ್ಯಗಳ ಚುನಾವಣೆಯಲ್ಲಿ ಜನರು ಬುದ್ಧಿ ಕಲಿಸಲಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದು ಸಾಮಾನ್ಯ ವಿಚಾರ ಅಲ್ಲ. ಇದು ರಾಜಕೀಯ ಪಕ್ಷಗಳ ಪಿತೂರಿ, ನಿರ್ಲಕ್ಷ್ಯ, ಮಹಿಳಾ ವಿರೋಧಿ ಭಾವನೆಯ ಸ್ಪಷ್ಟ ಸಂಕೇತ ಎಂದರು. ದೇಶದ ಇತಿಹಾಸದಲ್ಲೇ ಮಹಿಳೆಯರಿಗೆ ಅವರ ಹಕ್ಕನ್ನ ಸಂವಿಧಾನಾತ್ಮಕವಾಗಿ ಕೊಡುವ ತೀರ್ಮಾನವನ್ನು ನರೇಂದ್ರ ಮೋದಿ ಅವರು ಮಾಡಿದ್ರು. ಆದ್ರೆ ಇದಕ್ಕೆ ಕಾಂಗ್ರೆಸ್ ಬೆಂಬಲ ನೀಡದೆ ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಹೊಡೆತ ನೀಡಿತು. ಇದು ಕೇವಲ ಮಸೂದೆ ವೈಫಲ್ಯತೆ ಅಲ್ಲ, ಮಹಿಳೆಯರ ಹಕ್ಕನ್ನ ನಿರ್ಲಕ್ಷ್ಯ ಮಾಡುವ ಕಾಂಗ್ರೆಸ್ ಅನ್ನು ಜನ ಕ್ಷಮಿಸುವುದಿಲ್ಲ ಎಂದು ವಿವರಿಸಿದರು. ಮಹಿಳಾ ಮೀಸಲು ಮಸೂದೆ ಸರ್ವಾನುಮತದಿಂದ ಬೆಂಬಲ ಸಿಗಬೇಕಿತ್ತು. ಆದ್ರೆ ಬೆಂಬಲ ನೀಡದೆ ವಿಧಾನಸಭೆಗೆ ಸಂಸತ್ಗೆ ಹೋಗುತ್ತೇವೆ ಎಂಬ ಮಹಿಳೆಯರ ಕನಸನ್ನು ನುಚ್ಚು ನೂರು ಮಾಡಿದೆ. ಮಹಿಳೆಯರ ಶಾಪ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ತಟ್ಟದೆ ಬಿಡುವುದಿಲ್ಲ ಎಂದರು. ಇನ್ನೆಷ್ಟು ದಿನಗಳು ಮಹಿಳೆಯರನ್ನ ಕೇವಲ ಮತದಾರನಾಗಿ ಬಳಸುತ್ತೀರಾ ಕಾಂಗ್ರೆಸ್ಸಿಗರೇ? ಇನ್ನೆಷ್ಟು ವರ್ಷ ಓನ್ಲಿ ಮತದಾರರಾಗಿ ನೀವು ಬಳಸ್ತೀರಾ? ಮಹಿಳೆಯರನ್ನ ಹಕ್ಕನ್ನ ತೆಗೆದುವಂಥ ಪಕ್ಷಗಳನ್ನು ಜನ ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ. ನೀವು ಮಹಿಳೆಯರನ್ನ ದುರ್ಬಲರು ಎಂದು 60 ವರ್ಷ ಈ ದೇಶದಲ್ಲಿ ರಾಜ್ಯಭಾರ ಮಾಡಿದ್ರಲ್ಲ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ನೀವೆಲ್ಲ ಆಡಳಿತ ಮಾಡಿದ್ರಲ್ಲ. ಅವರನ್ನು ದುರ್ಬಲರು ಅಂತ ತಿಳ್ಕೊಂಡಿದ್ರಿ. ಆ ದಿನಗಳು ಇವತ್ತು ಮುಗಿದೋಗಿದೆ. ಆ ದಿನಗಳು ಇನ್ನ ಇಲ್ಲ. ಇವತ್ತು ನೀವು ದೇಶದ 70 ಕೋಟಿ ಮಹಿಳೆಯರಿಗೆ ದ್ರೋಹ ಬಗೆದಿದ್ದೀರಾ. ನಿಮಗೆ 60 ದಶಕ ರಾಜ್ಯಭಾರ ಮಾಡಿದಿರಲ್ಲ, ಅವಾಗ ಮಹಿಳಾ ಮೀಸಲಾತಿ ಬಗ್ಗೆ ನಿಮಗೆ ಗಮನನೇ ಇಲ್ಲ. ನರೇಂದ್ರ ಮೋದಿಯವರು ಈ ಶಾಸನವನ್ನು ತಂದಾಗ ಅದಕ್ಕೆ ವಿರೋಧ ಮಾಡುವಂಥ ಹೀನ ಕಾರ್ಯವನ್ನು ನೀವು ಮಾಡಿದ್ದೀರಾ. ಇದು ಕೇವಲ ಒಂದು ಬಿಲ್ ವಿರೋಧ ಅಲ್ಲ, ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂಥ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತು ನಿಮ್ಮದು ಮೋದಿ ನಾಯಕತ್ವದಲ್ಲಿ ನಾರಿ ಶಕ್ತಿ ಜಾಗೃತ ಆಗಿದೆ. ಮಹಿಳೆಯರ ಶಕ್ತಿಯನ್ನ ಅವಮಾನಿಸಿದ ನಿಮ್ಮನ್ನ ಇತಿಹಾಸ ಎಂದೂ ಕೂಡ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ ಮಾಡಿದ ದ್ರೋಹಕ್ಕೆ ಅಂತ್ಯ ಆಡೋ ಕಾಲ ಈಗ ನಿರ್ಮಾಣ ಆಗ್ತಾ ಇದೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಕಾಂಗ್ರೆಸ್ ಅವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಮಹಿಳೆಯರಿಗೇನು 2,000 ರೂಪಾಯಿ ಕೊಟ್ಬಿಟ್ರೆ ಸಾಕು, ಮಹಿಳೆಯರಿಗೇನು ಫ್ರೀ ಬಸ್ ಪಾಸ್ ಕೊಟ್ಬಿಟ್ರೆ ಸಾಕು, ಅವ್ರ ಮನೆಯಲ್ಲೇ ಇದ್ದು ಬಿಡ್ತಾರೆ, ಅವ್ರು ಹೊರಗಡೆ ಬೆರೋದು ಬೇಡ, 2,000 ರೂಪಾಯಿ ತಗೊಂಡು ಅಡುಗೆ ಮಾಡ್ಕೊಂಡು ಮನೆಗಿರಲಿ, ಬಸ್ಸಲ್ಲಿ ದೇವಸ್ಥಾನಗಳಿಗೆ ಹೋಗಿ ಮನೆಯಲ್ಲಿ ಇದ್ಕೊಂಡ್ಲಿ, ಅವ್ರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬಾರ್ದು. ಅವರು ಈ ಒಂದು ಪ್ರಜಾಪ್ರಭುತ್ವದಲ್ಲಿ 50% ಇರುವಂಥ ಮಹಿಳೆಯರು ಪಾರ್ಲಿಮೆಂಟ್ಗೆ ವಿಧಾನಸಭೆಗೆ ಹೋಗೋದಕ್ಕೆ ಬೇಡ, ಅವ್ರಿಗೆ 2,000 ರೂಪಾಯಿಗೆ ನಾವು ಸ್ಥೀಮಿತ ಮಾಡೋಣ. ಇನ್ನೂ ಏನಾನ ಕೇಳಿದ್ರೆ ಅದೊಂದು 2,500 ಮಾಡೋಣ. ಮುಂದಿನ ಎಲೆಕ್ಷನ್ ಬಂದರೆ ಅವರನ್ನು 2,500 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಣ. ಅವ್ರಿಗೆ ನಮ್ಮ ಪರವಾಗಿ ಅವರು ಕ್ಯೂ ನಿಂತ್ಕೊಂತಾರೆ ಬಂದು. ಈ ಮನಸ್ಥಿತಿ ಕಾಂಗ್ರೆಸ್ ಅವ್ರದ್ದು. ಫ್ರೀ ಬಸ್ಸು 2,000 ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರ ಮೀಸಲಾತಿಯನ್ನು ಕಸಿದಂಥ ದ್ರೋಹಿ ಕಾಂಗ್ರೆಸ್, ದ್ರೋಹಿ ಅವರ ಪಾರ್ಟ್ನರ್ಸ್ ಎಲ್ಲ ಇದ್ದಾರಲ್ಲ, ತಮಿಳುನಾಡು, ಕೇರಳದಲ್ಲಿ, ಇವರೆಲ್ಲ ದ್ರೋಹಿಗಳು. ಇವರು ಮುಂದೆ ನಡೀತಾ ಇದೆಯಲ್ಲ ಚುನಾವಣೆಗಳು ಈ ದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಜನ ಬುದ್ಧಿ ಕಲಿಸ್ತಾರೆ, ಇವರಿಗೆ ಪಾಠ ಕಲಿಸ್ತಾರೆ. ಅದರಿಂದ ಇವತ್ತು ನರೇಂದ್ರ ಮೋದಿಯವರು ದಕ್ಷಿಣ ರಾಜ್ಯಗಳಿಗೂ ಕೂಡ
ಈಗಿರೋದು 100. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.